ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಕಳಲೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಸಿಗೋವಂಥದ್ದು. ನೋಡಿ, ಈಗ ಅಮ್ಮ ಅದನ್ನೆಲ್ಲ ಸರಿ ಮಾಡಿಕೊಡ್ತಾ ಇದ್ದಾರೆ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬಲ್ತಿದ್ದು ಎಳೆದು ನೋಡಿಬಿಟ್ಟು ತೆಕ್ಕೊಡ್ತಾ ಇದ್ದಾರೆ. ಅಕ್ಕ ಅದನ್ನು ನೀಟಾಗಿ ಹೆಚ್ಚಿಕೊಡ್ತಾ ಇದ್ದಾರೆ ಸಣ್ಣದಾಗಿ. ಇದನ್ನು 3 ದಿನ ನೀರಲ್ಲಿ ನೆನೆಸಿಟ್ಕೋಬೇಕು. ಡೈಲಿ ನೀರು ಚೇಂಜ್ ಮಾಡ್ಕೊತಾ ಇರಬೇಕು. ಯಾಕಂದರೆ ಇದರಲ್ಲಿ ಕಹಿ ಇರೋದ್ರಿಂದ ಇದನ್ನ ನೀಟಾಗಿ ಚಂದ 3 ದಿನ ತೊಳ್ಕೊ. ಈಗ 3 ದಿನ ಆಗಿರೋದ್ರಿಂದ ಇವತ್ತು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ತುಂಬ ರುಚಿಯಾಗೂ ಕೂಡ ಆಗುತ್ತೆ. ಒಂದು ಕುಕ್ಕರ್ಗೆ ಹೆಚ್ಚಿಟ್ಕೊಂಡಿರೋಂಥದ್ದು ಕಳಲೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನಾವು ಇದನ್ನ ಕಳಲೆ ಅಂತೀವಿ, ನೀವೇನಂತೀರ ಅಂತ ಕಮೆಂಟ್ ಮಾಡಿ. ಕಡಲೆಕಾಳು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಹಾಕೋಕ್ಕೆ ಅಂತ. ಒಂದು ಕಪ್ ಹೆಸರು ಬೇಳೆ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಕೂಡ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿಣ. ಈಗ ಇದನ್ನು 3 ವಿಷಲ್ ಕೂಗಿಸ್ಕೊಳ್ಳೋಣ. ನೀರು ಹಾಕ್ಬಿಟ್ಟು, ನೀರು ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು 3 ವಿಷಲ್ ಕೂಗಿಸ್ಕೊಳ್ಳೋಣ. 3 ವಿಷಲ್ ಕೂಗಿದ್ರೂ ಕೂಡ ಇದೇನು ಮೆತ್ತಗಾಗಲ್ಲ, ತುಂಬ ಸಾಫ್ಟ್ ಆಗಲ್ಲ. ತಿನ್ನಕ್ಕೆ ಮಾತ್ರ ರುಚಿಯಾಗಿರುತ್ತೆ. ನೋಡಿ, ಕುಕ್ಕರ್ನ ಆಲ್ರೆಡಿ ಗ್ಯಾಸ್ ಹೊತ್ಬಿಟ್ಟು ಇದನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ, ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಇಟ್ಬಿಟ್ಟು ಹಾಕ್ಕೊಳ್ಳೋಣ. ಅದಕ್ಕೀಗ ಟೊಮೊಟೊ, ನೀರುಳ್ಳಿ, ಬೆಳ್ಳುಳ್ಳಿ, ಇಷ್ಟು ನೀರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಂಬಾರು ಪುಡಿ ಹಾಕೊಳ್ತೀನಿ. ಇದು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ. ಸ್ಪೂನ್ ಚಿಕ್ಕದಾಗಿರೋದ್ರಿಂದ 5 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ಸಾಂಬಾರಿಗೆ ಹಾಕಬೇಕಲ್ವ, ಹಾಗಾಗಿ. 1 ಸ್ಪೂನ್ ಖಾರದ ಪುಡಿ, ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ. ನೋಡಿ, ಆಲ್ರೆಡಿ ಕುಕ್ಕರು ವಿಷಲ್ ಆಗಿದೆ. ಇದಿಷ್ಟು ಬೆಂದರೂ ಕೂಡ ಇದೇನು ಹೇಳಿದ್ನಲ್ವ ಮೊಸರಾಗಿರಲ್ಲ ಅಂತ. ನೋಡಿ, 3 ವಿಷಲ್ ಬಂದಿದೆ, ಆದರೂ ಕೂಡ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಬೇಳೆ ಎಲ್ಲ ಹಾಕಿರೋದ್ರಿಂದ ನೋಡಿ ಎಷ್ಟು ಬೆಂದಿದೆ ಅಂತ ತೋರಿಸ್ತೀನಿ. ಇದು ಇಷ್ಟೇ ಬೇಯೋದು, ಮತ್ತು ಇದಾಗಿಲ್ಲ, ತುಂಬ ಬೆಂದಿಲ್ಲ ಅಂತ ಅಂದ್ಕೊಬೇಡಿ. ನೋಡಿ ಎಷ್ಟು ಬೆಂದಿದೆ ಅಂತ. ಇದು ಆಲ್ರೆಡಿ ಬೆಂದು ಚೆನ್ನಾಗಿರುತ್ತೆ ಆಲ್ರೆಡಿ. ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ರೈಸಿಗಾದರೆ ಸ್ವಲ್ಪ, ರೈಸು ಮುದ್ದೆಗೆಲ್ಲಾದರೆ ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಆಯಿತು. ಚಪಾತಿ, ದೋಸೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಅವಕ್ಕೆಲ್ಲದಕ್ಕಾದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಆಯಿತು. ನೋಡಿ, ನಾನು ನೀರಿನ ಪ್ರಮಾಣ ಇಷ್ಟು ಹಾಕ್ಕೊಂಡಿದ್ದೀನಿ, ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಇದು ಗಟ್ಟಿಯಾಗಲಿ ಅಂತ. ಈಗ ಇದನ್ನು ಒಂದು ಪಾತ್ರೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ತೀನಿ. ನಾನು ಕರಿಬೇವು ಲಾಸ್ಟಿಗೆ ಹಾಕೊಂಡು ಫ್ರೈ ಮಾಡ್ತೀನಿ. ನೋಡಿ ಹೇಗೆ ಫ್ರೈ ಆಗ್ತಾಯಿದೆ ಅಂತ. ಈಗ ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆ ಸಾಂಬಾರು ಪದಾರ್ಥ ಇದೆಯಲ್ಲ ಅದು ಒಂದು 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಡೈರೆಕ್ಟ್ ಎಣ್ಣೆಗೆ ಒಂದೇ ಸಲ ಅಷ್ಟನ್ನು ಹಾಕ್ಕೊಳ್ಳೋದಿಲ್ಲ. 2 ಸ್ಪೂನ್ ಹಾಕ್ಕೊಂಡು ಈಗ ಅಷ್ಟನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ.